ಪಂಡಿತರಿಗೆ ನಮಸ್ಕರಿಸಿದನು. ಮಹಾಪ್ರಭು, ಪಂಡಿತರೇ, ಈ ಪೀಠದಲ್ಲಿ ಕುಳಿತುಕೊಳ್ಳುವವರಾಗಿ ಮಹಾಪ್ರಭು, ನಮ್ಮನ್ನು ಇಷ್ಟೊಂದು ಜಾಗೃತಿಯಾಗಿ ಕರೆದ ಜಯವಾಗಲಿ ಮಹಾರಾಜರೇ ನಿಮಗೆ. ಜಯವಾಗಲಿ ಮಹಾರಾಜರೇ ನಿಮಗೆ. ಜಯವಾಗಲಿ ಮಹಾರಾಜರೇ ನಿಮಗೆ. ಅವನಿಯ ಪ್ರಜೆಗಳು ಸುಖ ಮಾಡುವರು. ಪಂಡಿತರಿಗೆ ನಮಸ್ಕರಿಸಿದನು. ನಮ್ಮನ್ನು ಇಷ್ಟೊಂದು ಜಾಗೃತಿಯಾಗಿ ಕರೆಸಲು ಕಾರಣ ಪಂಡಿತರೇ, ಈ ಪೀಠದಲ್ಲಿ ಕುಳಿತುಕೊಳ್ಳುವವರಾಗಿ ಮಹಾಪ್ರಭು. ಪಂಡಿತರೇ, ಭೋಜನ ಶಾಲೆಯಲ್ಲಿ ಭೋಜನ ಉಪಚಾರಗಳು ತಮ್ಮೆಲ್ಲರಿಗೂ ಅನುಕೂಲವಾದ ರೀತಿ ನಮ್ಮ ಸೇವಕರು ನೋಡಿಕೊಂಡರೆ ಅದನ್ನು ತಿಳಿಸುವಂತರಾಗಿ. ಪಂಡಿತರೇ, ನವಗ್ರಹಗಳು ಎಂದರೆ ಯಾರು, ಅವರ ವಿಚಾರವನ್ನು ತಿಳಿಸಿಕೊಡಬೇಕೆಂದು ತಮ್ಮನ್ನು ಕರೆಸಿದನು. ಆ ಗ್ರಹದ ವಿಚಾರವನ್ನು ತಿಳಿಸಿಕೊಡುವಿರಾ? ಆಗಮನ ಮಹಾಪ್ರಭು. ಮಹಾಪ್ರಭು, ರಾಜಗ್ರಹವೋ ತೋಜ ರಾಜರಾಜನು ಜಗತ್ತಿಗೆ ಬೆಳಕನ್ನು ಕೊಟ್ಟು ಕಾಪಾಡು. ಇವರಿಗೆ ಧಾನ್ಯದಲ್ಲಿ ಗೋಧಿ ಎಂಬ ಧಾನ್ಯವನ್ನಿಟ್ಟು, ಫಲ ಪುಷ್ಪಗಳನ್ನಿಟ್ಟು, ಜನಿವಾರವನ್ನಿಟ್ಟು, ಭಯ ಭಕ್ತಿಯಿಂದ ಪೂಜೆಯನ್ನು ಮಾಡಿದ್ದಾರೆ. ಸಕಲ ಇಷ್ಟಾರ್ಥಗಳನ್ನು ಸಹ ನೆರವೇರಿಸುವುದು ಮಹಾಪ್ರಭು. ಪಂಡಿತರೇ, ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು ಎಂದು 9 ಗ್ರಹಗಳು ಇವೆ. ಇವುಗಳನ್ನು ಗ್ರಹಗಳೆಂದು ಕರೆಯುತ್ತಾರೆ. ಪಂಡಿತರೇ, ವಾದಿಸಿ ಚರ್ಚೆ ಮಾಡುವ ಆದಿತ್ಯವಾದಿ ನವಗ್ರಹಗಳಲ್ಲಿ ಶ್ರೇಷ್ಠವಾದ ಗ್ರಹ ಯಾವುದು, ಅಲ್ಲದೆ ಕ್ರೂರವಾದ ಗ್ರಹ ಯಾವುದು, ಅಲ್ಲದೆ ಇವುಗಳನ್ನು ಪೂಜಿಸುವ ವಿಧಾನವನ್ನು ತಿಳಿಸಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಆಗಲಿ ಮಹಾಪ್ರಭು. ಮೊದಲೇ ಗ್ರಹವಾದ ಸೂರ್ಯ ಗ್ರಹಕ್ಕೆ ಗೋಧಿ ಎಂಬ ಧಾನ್ಯವನ್ನಿಟ್ಟು ಭಯ ಭಕ್ತಿಯಿಂದ ಪೂಜೆಯನ್ನು ಮಾಡಿದ್ದಾದರೆ ತಮ್ಮ ಸಕಲ ಇಷ್ಟಾರ್ಥಗಳನ್ನು ಸಹ ನೆರವೇರಿಸುವರು ಮಹಾಪ್ರಭು. ಪಂಡಿತರೇ, ಬಹಳ ಸಂತೋಷವಾಯಿತು. ನಾವು ಕೊಡುವ ಫಲ ಪುಷ್ಪಾದಿ ನವ ಧಾನ್ಯಗಳನ್ನು ತೆಗೆದುಕೊಂಡು ಆ ಸೂರ್ಯ ದೇವನಿಗೆ ಪೂಜಿಸುವಂತರಾಗಿ ನಾವು ಕೂಡ ಪೂಜಿಸುತ್ತೇವೆ. ಸೂರ್ಯದೇವರ ಪಾದಕ್ಕೆ ಗೋವಿಂದ, ಸೂರ್ಯದೇವರ ಪಾದಕ್ಕೆ ಗೋವಿಂದ. ಹರ ನಮ ಪಾರ್ವತಿ ಪತೆ.
ಪಂಡಿತರೇ, ಮುಂದಿನ ಗ್ರಹದ ವಿಚಾರವನ್ನು ತಿಳಿಸಿಕೊಡುವರಾಗಿ. ಮಹಾರಾಜ, ತಾವು ಕೇಳುವಂತ ಹೋಗಿನ ಪೈಕಿಯಲ್ಲಿ ಎರಡನೇ ಗ್ರಹವಾದ ಚಂದ್ರ ದೇವರ ವಿಚಾರವನ್ನು ಹೇಳಿವೆನು. ಆಗಬಹುದು ಪಂಡಿತರೇ. ಚಂದ್ರನೆಂಬುವನವನು ಪಂಡಿತರೇ, ಪಂಡಿತರೇ, ತಾವು ಕೇಳುವಂತ ರೌದ್ರ ಪೈಕಿಯಲ್ಲಿ ಆ ಎರಡನೇ ಗ್ರಹವಾದ ಚಂದ್ರದೇವರು, ಈ ಚಂದ್ರದೇವರಿಗಾದರೂ ಮತ್ತೆ ಧಾನ್ಯವನ್ನು ಇಟ್ಟು ಯಾವ್ದು ತಿಂಡಿ ತಿನಿಸಿಯನ್ನು ಇಟ್ಟು ಯಾರು ಭಯ ಭಕ್ತಿ ನಯವಿನಿಂದ ಪೂಜಿಸುವರೋ ಅಥವಾ ಜಾನಿಸುವರೋ ಅಥವಾ ಜನಿಸುವರೋ ಅಂತವರಿಗೆ ಬೇಡಿದವರನ್ನು ಧರ್ಮ. ಆದ್ದರಿಂದ ಈ ಚಂದ್ರದೇವರೇ ಬಹಳ ದೊಡ್ಡವರೆಂದು ನಾನು ಹೇಳಬಲ್ಲೆನು. ನೀವು ಒಂದು ಸಾರಿ ಆ ಚಂದ್ರದೇವರನ್ನು ಪೂಜಿಸುವಂತರಾಗಿ. ಪಂಡಿತರೇ, ಬಹಳ ಸಂತೋಷವಾಯಿತು. ನಾವು ಕೊಡುವ ಫಲ ಪುಷ್ಪಾದಿ ನವಧಾನ್ಯಗಳನ್ನು ತೆಗೆದುಕೊಂಡು ಆ ಚಂದ್ರದೇವರಿಗೆ ಪೂಜಿಸುವಂತರಾಗಿ ನಾವು ಕೂಡ ಪೂಜಿಸುತ್ತೇವೆ. ಆಗಬಹುದು ರಾಜೇಂದ್ರ. ಚಂದ್ರದೇವರ ಪಾದಕ್ಕೆ ಗೋವಿಂದೋ, ಚಂದ್ರದೇವರ ಪಾದಕ್ಕೆ ಗೋವಿಂದೋ, ನಮ ಪಾರ್ವತಿ ಪತೆ. ಪಂಡಿತರೇ, ಮುಂದಿನ ಗ್ರಹದ ತಿಳಿಸಿಕೊಡುವರಾಗಿ. ಮಹಾಪ್ರಭು, ಮೂರನೇ ಗ್ರಹವಾದ ಮಂಗಳ ಗ್ರಹವು ಅಂಗಾರಕನಾದ ಮಂಗಳ ಗ್ರಹಕ್ಕೆ ಕೆಂಪು ವಸ್ತ್ರ, ತೊಗರಿಕಾಳು, ಜನಿವಾರವನ್ನಿಟ್ಟು ಫಲಪುಷ್ಪಾದಿಗಳಿಂದ ಪೂಜಿಸುವುದಾದರೆ ಮಂಗಳ ದೇವನು ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡುವನು. ಆದ್ದರಿಂದ ಮಂಗಳ ದೇವನೇ ಶ್ರೇಷ್ಠನೆಂದು ತಿಳಿದು ಬರುತ್ತದೆ. ಪಂಡಿತರೇ, ಮಹಾಪ್ರಭು. ಮುಂದಿನ ಗ್ರಹದ ವಿಚಾರ ತಿಳಿಸಿಕೊಡುವರೆ. ಪಂಡಿತರೇ, ಪಂಡಿತರೇ, ನಾವು ಕೊಡುವ ಫಲ ಪುಷ್ಪಾದಿ ನವಧಾನ್ಯಗಳನ್ನು ತೆಗೆದುಕೊಂಡು ಆ ಮಂಗಳ ದೇವರಿಗೆ ಪೂಜಿಸುವಂತರಾಗಿ ನಾವು ಕೂಡ ಪೂಜಿಸುತ್ತೇವೆ. ಮಂಗಳ ದೇವರ ಪಾದಕ್ಕೆ ಗೋವಿಂದೋ, ಮಂಗಳ ದೇವರ ಪಾದಕ್ಕೆ ಗೋವಿಂದೋ, ನಮ ಪಾರ್ವತಿ ಪತೆಯೇ. ಪಂಡಿತರೇ, ಮುಂದಿನ ಗ್ರಹದ ವಿಚಾರವನ್ನು ತಿಳಿಸಿಕೊಡುವರಾಗಿ. ಮಹಾರಾಜ, ಪಂಡಿತರೇ, ತಾವು ಕೇಳುವಂತ ಗ್ರಹಗಳ ಪೈಕಿಯಲ್ಲಿ ಆ ನಾಲ್ಕನೇ ಗ್ರಹವಾದ ಬುಧದೇವರ ವಿಚಾರವನ್ನ ಹೇಳಿವೆನು. ತಾವು ಆಗಬಹುದು ಪಂಡಿತರೇ. ಜಣಭೂತನ ಪಂಡಿತರೇ, 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 ತಾವು ಕೇಳುವಂತ ಗ್ರಹಗಳ ಪೈಕಿಯಲ್ಲಿ ಆ ನಾಲ್ಕನೇ ಗ್ರಹವಾದ ಬುಧದೇವರು, ಪಂಡಿತರೇ, ಬುಧದೇವರಿಗಾದರೂ ಹಸಿರು ಕಾಳುವಂತ ಧಾನ್ಯವನ್ನು ಇಟ್ಟು
ನಾನು ಸಿಹಿಯಾದ ತಿಂಡಿ ತಿನಿಸಿನ ಇಟ್ಟು ಯಾರು ಭಯ ಭಕ್ತಿಯಿಂದ ಪೂಜಿಸುವರೋ ಅಥವಾ ಧ್ಯಾನಿಸುವರೋ ಅಥವಾ ಜಪಿಸುವರೋ ಅಂತವರಿಗೆ ಬೇಡಿದವರನ್ನು ಕೊಡುವುದೇ ಆತನ ಧರ್ಮ. ಆದ್ದರಿಂದ ಈ ಗುರುದೇವರೇ ಬಹಳ ದೊಡ್ಡವರೆಂದು ನಾನು ಹೇಳಬಲ್ಲೆನು. ನೀವೊಂದು ಸಾರಿ ಗುರುದೇವರನ್ನ ಪೂಜಿಸುವಂತರಾಗಿ. ಪಂಡಿತರೇ, ಬಹಳ ಸಂತೋಷವಾಯಿತು. ನಾವು ಕೊಡುವ ಫಲ ಪುಷ್ಪಾದಿ ನವ ದಾನಗಳನ್ನು ತೆಗೆದುಕೊಂಡು ಆ ಬುಧ ದೇವರಿಗೆ ಪೂಜಿಸುವಂತರಾಗಿ ನಾವು ಕೂಡ ಪೂಜಿಸುತ್ತೇವೆ. ರಾಜೇಂದ್ರ, ಬುಧದೇವರ ಪಾದಕ್ಕೆ ಗೋವಿಂದೋ, ಬುಧದೇವರ ಪಾದಕ್ಕೆ ಗೋವಿಂದೋ, ಪಾರ್ವತಿ ಪತೆಯೇ. ಪಂಡಿತರೇ, ಮಹಾಪ್ರಭು ಮುಂದಿನ ಗ್ರಹದ ವಿಚಾರ ತಿಳಿಸಿಕೊಡುವರಾಗಿ. ಮಹಾಪ್ರಭು 5ನೇ ಗ್ರಹವಾದ ಆ ಗುರುದೇವರ ವಿಚಾರ ತಿಳಿಸುವೆನು. ಮನಸ್ಸಿಟ್ಟು ನಡೆಸುವಂತರಾಗಿ ಮಹಾಪ್ರಭು. ಆಗಬಹುದು ಪಂಡಿತರೇ. ಗುರು ಓ ಮಹಾಶ್ರೇಷ್ಠ ಮಹಾಪ್ರಭು. ಪಂಡಿತರೇ, 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 ಬ್ರಾಹ್ಮಣರ ನಾಟ್ಯ ಪೂಜಾನೋ ಹನುಮಾನ ಹಳಿಸುವನೋ. ಪಂಡಿತರೇ, ನಾಟ್ಯ ಪೂಜಾನೋ ಹನುಮಾನ ಹಳಿಸುವನೋ. ಕನವುಳ್ಳ ಬ್ರಾಹ್ಮಣರ ಕನವುಳ್ಳ ಬ್ರಾಹ್ಮಣರ ಗುರು ಮಹಾಶ್ರೇಷ್ಠ ಗುರುವಿನ ಮಹಿಮೆಯ ಬೇಲಾರು ಸಾಗವೇ. ಮಹಾಪ್ರಭು, ಪಂಡಿತರೇ, ಆ ಗುರುದೇವರಾದರೂ ಬಹಳ ಶ್ರೇಷ್ಠವಾದ ಗ್ರಹ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅಂದಾಗಿ ಗುರುವು ಇಲ್ಲದ ಮೇಲೆ ಯಾವ ವಿದ್ಯೆಯನ್ನು ಕಲಿಯಲು ಸಾಧ್ಯವಿಲ್ಲ ಮಹಾಪ್ರಭು. ಪಂಡಿತರೇ, ನಾವು ಕೊಡುವ ಫಲ ಪುಷ್ಪಾದಿ ನವ ದಾನಗಳನ್ನು ತೆಗೆದುಕೊಂಡು ಕಡಲೆಕಾಳು ಎಂಬ ದಾನವನ್ನಿಟ್ಟು, ಹರಳಿ ಪತ್ರನಿಟ್ಟು, ಕೆಂಪು ವಸ್ತ್ರ, ಕೆಂಪು ಪುಷ್ಪ, ದೀಪ ಧೂಪ ನೈವೇದ್ಯಗಳಿಂದ ಪೂಜಿಸಿದ್ದೆ. ಆದರೆ ನಿಮಗೆ ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡುವ ಮಹಾಪ್ರಭು. ಆದ್ದರಿಂದ ಆ ಗುರುದೇವರು ನೀವೊಂದು ಸಾರಿ ಪೂಜಿಸುವಂತರಾಗಿ ಮಹಾಪ್ರಭು. ಪಂಡಿತರೇ, ನಾವು ಕೊಡುವ ಫಲ ಪುಷ್ಪಾದಿ ನವ ದಾನಗಳನ್ನು ತೆಗೆದುಕೊಂಡು ಆ ಗುರುದೇವರಿಗೆ ಪೂಜಿಸುವಂತರಾಗಿ ನಾವು ಕೂಡ ಪೂಜಿಸುತ್ತೇವೆ. ಬುಧದೇವರ ಪಾದಕ್ಕೆ ಗೋವಿಂದೋ, ಬುಧದೇವರ ಪಾದಕ್ಕೆ ಗೋವಿಂದೋ, ಪಾರ್ವತಿ ಪತೆಯೇ. ಪಂಡಿತರೇ, ಮುಂದಿನ ಗ್ರಹದ ವಿಚಾರವನ್ನು ತಿಳಿಸಿಕೊಡುವರಾಗಿ. ಮಹಾರಾಜ, 6ನೇ ಗ್ರಹವಾದ
ಶುಕ್ರ ಗ್ರಹದ ವಿಚಾರವನ್ನು ತಿಳಿಸುವನು ಚಿತ್ತವಿಟ್ಟು ಲಾಲಿಸುವರಾಗಿ ಆಗಬಹುದು ಪಂಡಿತರೇ. ತಿಳಿಸೋವೆ ಮಹಾರಾಜ ಕಾದರೂ ಅವರೇ ಕಾಳು ಎಂಬ ಧಾನ್ಯವನ್ನಿಟ್ಟು ಅತ್ತಿ ಪತ್ರೆಯನ್ನಿಟ್ಟು ಧೂಪ ದೀಪಗಳಿಂದ ಸಿಹಿಯಾದ ತಿಂಡಿಗಳನ್ನಿಟ್ಟು ಭಯ ಭಕ್ತಿಯಿಂದ ಪೂಜಿಸಿದ್ದೇ ಆದರೆ ನೀವು ಬೇಡಿದ ವರಗಳನ್ನೆಲ್ಲ ಕರುಣಿಸುವರು ಮಹಾಪ್ರಭು. ಪಂಡಿತರೇ, ನಾವು ಕೊಡುವ ಫಲ ಪುಷ್ಪಾದಿ ನವಧಾನ್ಯಗಳನ್ನು ತೆಗೆದುಕೊಂಡು ಆ ಶುಕ್ರ ದೇವರಿಗೆ ಪೂಜಿಸುವಂತರಾಗಿ ನಾವು ಕೂಡ ಪೂಜಿಸುತ್ತೇವೆ. ಆಗಬಹುದು ಮಹಾಪ್ರಭು. ಶುಕ್ರದೇವರ ಪಾದಕ್ಕೆ ಗೋವಿಂದೋ, ದೇವರ ಪಾದಕ್ಕೆ ಗೋವಿಂದೋ, ಪಾರ್ವತಿ ಪತೆ. ಪಂಡಿತರೇ, ಮುಂದಿನ ಗ್ರಹದ ವಿಚಾರವನ್ನು ತಿಳಿಸಿಕೊಡುವರಾಗಿ. ಮಹಾರಾಜ, ತಾವು ಕೇಳುವಂತ ನೋಡ್ಲ ಪೈಕಿಯಲ್ಲಿ ಆ 7 ಗ್ರಹವಾದ ಸಪ್ತ ಮಹಾಗ್ರಹವಾದ ದೇವರ ವಿಚಾರವನ್ನೇ ಹೇಳಿವೆನು. ತಾವು ಮನವಿಟ್ಟಾಣಿಸುವಂತರಾಗಿ ಆಗಬಹುದು ಪಂಡಿತರೇ. ಮಹಾರಾಜ, ಆ ಸಪ್ತ ಮಹಾಗ್ರಹವಾದ ಶನಿದೇವರಿಗಾದರೂ ತುಳಸಿ ಎಂಬ ಪತ್ರೆಯನ್ನು ಇಟ್ಟು ಕರಿ ಎಳ್ಳನ್ನು ಇಟ್ಟು ಸಿಹಿಯಾದ ತಿಂಡಿ ತಿನಿಸಿನ ಇಟ್ಟು ಮಸು ಅನ್ನವನ್ನು ನೈವೇದ್ಯವನ್ನು ಮಾಡಿ ಯಾರು ಆತನನ್ನು ಭಯ ಭಕ್ತಿ ನಯದಿಂದ ಪೂಜಿಸುವರೋ ಅಥವಾ ಧ್ಯಾನಿಸುವರೋ ಅಥವಾ ಜಪಿಸುವರೋ ಅಂತವರಿಗಾದರೂ ಬೇಡಿದ ವರವನ್ನ ಕೊಡುವಂತ ಸಪ್ತ ಮಹಾಗ್ರಹವಾದ ಶನಿದೇವ. ಈ ಶನಿದೇವರನ್ನು ಬಹಳ ದೊಡ್ಡವರಿಂದ ನಾನು ಹೇಳಬಲ್ಲೆನು. ನೀವೊಂದು ಸಾರಿ ಶನಿದೇವರನ್ನ ಪೂಜಿಸುವಂತರಾಗಿ. ಆಗಬಹುದು ಪಂಡಿತರೇ. ನಾವು ಕೊಡುವ ಫಲ ಪುಷ್ಪಾದಿ ನವಧಾನ್ಯಗಳು ತಗೊಂಡು ಆ ಶನಿದೇವರನ್ನು ಪೂಜಿಸುವಂತರಾಗಿ. ಅಷ್ಟು ಮಾತ್ರವಲ್ಲ, ಏನು ಶನಿದೇವರ ಜನ್ಮ ವೃತ್ತಾಂತವನ್ನು ಕೇಳಬೇಕಾದ್ರೆ ನಿಮ್ಮ ಅರಮನೆಯಲ್ಲಿರುವಂತಹ ಗುರುದೇವರನ್ನ ಬರಮಾಡಿ ಅವರ ಜನ್ಮ ವೃತ್ತಾಂತವನ್ನು ನೀವು ತಿಳಿದುಕೊಳ್ಳಬೇಕು. ಆಗಬಹುದು ಪಂಡಿತರೇ. ಹಾಗೆ ಆಗಲಿ. ಶನಿದೇವರ ಪಾದಕ್ಕೆ ಗೋವಿಂದೋ, ದೇವರ ಪಾದಕ್ಕೆ ಗೋವಿಂದೋ, ಪಾರ್ವತಿ ಪತೆ. ಪಂಡಿತರೇ, ಮುಂದಿನ ಗ್ರಹದ ತಿಳಿಸುವವರಾಗಿ. ನವಗ್ರಹಗಳಲ್ಲಿ ರಾಹು ಬಲು ಶ್ರೇಷ್ಠವು. ಹಿಂದೆ ರಾಕ್ಷಸರು ಮತ್ತು ದೇವತೆಗಳು ಕ್ಷೀರಸಾಗರ ಪರ್ವತದಲ್ಲಿ ಮಂಥನಗಿರಿ ಪರ್ವತವನ್ನು ಕಡಿಯಲು ಆದಿಶೇಷನನ್ನು ಹಗ್ಗವನ್ನಾಗಿ ಮಾಡಿ ದೇವತೆಗಳು ಒಂದು ಕಡೆ ರಾಕ್ಷಸರು ಒಂದು ಕಡೆ ಸೇರಿ ಮಂಥನಗಿರಿ ಪರ್ವತವನ್ನು ಕಡಿಯಲು ಅಮೃತವು ಲಭಿಸಿತು. ಆ ಅಮೃತವನ್ನು ಕುಡಿಯುವ ಸಲುವಾಗಿ ದೇವತೆಗಳಿಗೂ ರಾಕ್ಷಸರಿಗೂ ಘೋರ ಯುದ್ಧವೇ ನಡೆಯಿತು. ಆಗ ಮಹಾವಿಷ್ಣುವು ಮೋಹಿನಿ ಅವತಾರವನ್ನು ತಾಳಿ ಸೂರ್ಯನನ್ನು ಒಂದು ಕಡೆ, ಮೋಹಿನಿ ಅವತಾರವನ್ನು ತಾಳಿ ದೇವತೆಗಳನ್ನು ಒಂದು ಕಡೆ, ರಾಕ್ಷಸರನ್ನು ಒಂದು ಕಡೆ ಕೂರಿಸಿ ಸೂರ್ಯ ಚಂದ್ರನ್ನು ಕಪ್ಪಲಾಗಿರಿಸಿ ಅಮೃತವನ್ನು ಹಂಚಲು ರಾವು ಎಂಬ ಪುಟ್ಟ ಬಾಲಕನು ಓಡಿ ಬಂದು ದೇವತೆಗಳ ಸಾಲಿನಲ್ಲಿ ಕುಳಿತು ಅಮೃತವನ್ನು ಸ್ವೀಕರಿಸಿದ ಕೂಡಲೇ ಸೂರ್ಯ ಚಂದ್ರನಿಬ್ಬರು ಮೋಸವಾಯಿತು ಎಂದು ಕೂಡಿಕೊಂಡಾಗ ಮಹಾವಿಷ್ಣುವು ಸೌಟನ್ನಾಗಿ ಮಾಡಿಕೊಂಡಿದ್ದ ಸುದರ್ಶನ ಚಕ್ರವನ್ನು ಕೂಡಲೇ ಚಕ್ರವನ್ನಾಗಿ ಮಾಡಿ ದೇವತೆಗಳ ಸಾಲಿನಲ್ಲಿ ಬಿಡಲು ರಾವು ಎಂಬ ಪುಟ್ಟ ಬಾಲಕನ ಶಿರವು ಛೇದನವಾಯಿತು. ಆಗ ಆ ಪುಟ್ಟ ಬಾಲಕನು ಪರಮಾತ್ಮ ಯಾವ ತಪ್ಪಿಗಾಗಿ ಈ ಶಿಕ್ಷೆ, ನನ್ನನ್ನು ಕಾಪಾಡು ಎಂದು ಕೇಳಿಕೊಂಡಾಗ ಮಹಾವಿಷ್ಣುವು ಅಲ್ಲೇ ಇದ್ದ ಆದಿಶೇಷನನ್ನು 2 ತುಂಡನ್ನಾಗಿ ಮಾಡಿ ತುಂಡ ಇರುವುದಕ್ಕೆ ಮುಂಡವನ್ನು,
ಮುಂದೆ ಇರುವುದಕ್ಕೆ ರುಂಡವನ್ನು ಸೇರಿಸಿ ನವಗ್ರಹಗಳೆಂದು ನಾಮಕರಣ ಮಾಡಿದರು. ಅಂದಿನಿಂದ ಬರೀ 7 ಗ್ರಹಗಳೇ ಇದ್ದವು. ಈ 7 ನವಗ್ರಹಗಳಾದವು. ಅಂದಿನಿಂದ ಸೂರ್ಯ ಚಂದ್ರಾದಿಗಳಿಗೆ ನರರಿಗೆ ಬಲು ಬಾಧೆಯನ್ನು ಪಡಿಸಿರುವರು. ಆದುದರಿಂದ ಈ ರಾಹುಕೇತುಗಳನ್ನು ನೀಲಪುಷ್ಪ, ಉರುಳಿ ಧಾನ್ಯ, ಉದ್ದಿನ ಕಾಳು, ಶ್ವೇತವರ್ಣ, ಕಪ್ಪು ವಸ್ತ್ರದಿಂದ ಭಯ ಭಕ್ತಿಯಿಂದ ಯಾರು ಪೂಜಿಸುತ್ತಾರೋ ಇಂಥವರಿಗೆ ಸಕಲ ಸೌಭಾಗ್ಯಗಳು, ಅಷ್ಟಭಾಗ್ಯಗಳನ್ನು ಕೊಟ್ಟು ಕಾಪಾಡುತ್ತಾನೆ ಮಹಾರಾಜ. ಪಂಡಿತರೇ, ನಾವು ಕೊಡುವ ಫಲ ಪುಷ್ಪಾದಿ ನವಧಾನ್ಯಗಳನ್ನು ತೆಗೆದುಕೊಂಡು ಆ ರಾವು ಕೇತುಗಳಿಗೆ ಪೂಜಿಸುವುದರಾಗಿ ನಾವು ಕೂಡ ಪೂಜಿಸುತ್ತೇವೆ. ಹಾಗೆ ಆಗಲಿ ಮಹಾರಾಜ. ಮಂತ್ರಿಗಳೇ, ಇವರಿಗೆ ಬೇಕಾಗುವ ದಾನಗಳನ್ನು ಕೊಡುವಂತರಾಗಿ. ಬಾಳ
ತಾಯಿಯು ನೀನೇ ಗ್ರಹ ತೇಜ ಬಾಳಲಿ ಬರುವುದು ಜನ ಬಾಳಲಿ ಬಾಳಲಿ ಬರುವುದು ಬೆಳಗ್ಗೆ ನಮ್ಮ ಬಾಳಲಿ ಬರುವುದು ಕೋಟಿ ದೇವರಿಗಿಂತ ಶನಿ ದೇವರ ಪೂಜೆಯ ಮಾಡಿ ವೇದ ಪಂಡಿತರ ನಿಮ್ಮ ಪಾದ ದರ್ಶನದಿ ಪಂಡಿತರೇ ವೇದ ಪಂಡಿತರ ನಿಮ್ಮ ಪಾದ ದರ್ಶನದಿ ನಾವು ಧನ್ಯನಾದೆನು ಪೂಜರೇ ಪಾದವನು ಪೂಜೆಗೈಯುವೆ ಪಾದವನು ಪೂಜೆಗೈಯುವೆ ವೇದ ಪಂಡಿತರೇ ವೇದ ಪಂಡಿತರಿಗೆ ಈ ವಿಕ್ರಮರಾಜನ ವಂದನೆಗಳು. ಅಯ್ಯ ರಾಜೇಂದ್ರ, ಆಸ್ಥಾನ ವಿದ್ವಾಂಸರನ್ನು ಕವಿಗಳನ್ನು ಆಧರಿಸುವ ಸದ್ಗುಣವುಳ್ಳ ನಿನಗೆ ಆ ಭಗವಂತ ಆಯುಷ್ಯ ಕಾಪಾಡಿ. ಅಯ್ಯ ರಾಜೇಂದ್ರ, ನನ್ನನ್ನು ಇಷ್ಟೊಂದು ಜಾಗೃತಿಯಿಂದ ಕರೆಸಲು ಕಾರಣವೇನು? ಪಂಡಿತರೇ, ಈ ದಿವಸ ಅರಮನೆಯ ಪಂಡಿತರನ್ನು ಕರೆಸಿ ನವಗ್ರಹಗಳ ಆರಾಧನೆ ಮಾಡಿಸಿದೆ. 7ನೇ ಗ್ರಹ ಆದ ಆ ಶನಿ ಗ್ರಹದ ವಿಚಾರವನ್ನು ತಿಳಿಸಿಕೊಡಬೇಕೆಂದು ತಮ್ಮನ್ನು ಕರೆಸಿದನು. ಆ ಗ್ರಹದ ವಿಚಾರವನ್ನು ತಿಳಿಸಿಕೊಡುವರ್ಯಾ? ಏನು ರಾಜೇಂದ್ರ, ಸಪ್ತಮ ಗ್ರಹವಾದ ಆ ಶನಿ ಗ್ರಹದ ವಿಚಾರವನ್ನು ತಿಳಿಯಬೇಕೆ? ಹಾಗಾದರೆ ಭಯ ಭಕ್ತಿ ನ್ಯಾಯವಿನಿಂದ ಕೊಟ್ಟು ತಿಳಿಯಬೇಕು. ಅಲ್ಲದೆ ಈ ಶನಿದೇವರನ್ನು ಕಂಡರೆ ಬ್ರಹ್ಮಾಂಡವನ್ನು ನಡುಗುವುದು ನಿಜ ರಾಜೇಂದ್ರ. ಆಗಬಹುದು. ಶನಿಯ ಮಹಿಯ ಪೇಳುವೆನು ಮನಸ್ಸಿಟ್ಟು ಲಾಲಿಸು ರಾಜ 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 ರಾಜೇಂದ್ರ. ಪಂಡಿತರೇ, ಶನಿಯ ಮಹಿಮೆನು ಪೇಳುವೆನು ಮನಸ್ಸಿಟ್ಟು ಲಾಲಿಸು ರಾಜ ಕಾಲಭೈರವನ ಪೂಜೆ ಮಾಡುವನವನೋ ನವಗ್ರಹಗಳಲ್ಲಿ ಒಂದು ಶ್ರೇಷ್ಠನವನೋ ಅಯ್ಯ ರಾಜೇಂದ್ರ, ಪಂಡಿತರೇ, ಈ ಶನಿಗ್ರಹವು ಕಾಲಭೈರವನಾಗಿ ಸಂಚರಿಸುತ್ತಾನೆ. ಈ ಶನಿದೇವರನ್ನು ಕಂಡರೆ ಬ್ರಹ್ಮಾಂಡ ತಳಗಣಿಸಿ ಹೋಗುವುದು. ಅಲ್ಲದೆ ತ್ರಿಮೂರ್ತಿಗಳು ಕಡೆಗಡೆ ನಡುಗುವರು. ಪಂಡಿತರೇ, ಶನಿದೇವರು ದೇವಲೋಕದಲ್ಲಿ ಕಾಲಭೈರವನಂತೆ ಸಂಚರಿಸುವರೆ. ಹೌದು ರಾಜೇಂದ್ರ. ಅದು ಅಲ್ಲದೆ ತ್ರಿಮೂರ್ತಿಗಳೇ ನಡಗಡನೆ ನಡುಗುವರೆ. ಹೌದು ರಾಜೇಂದ್ರ. ಎಂತ ಆಶ್ಚರ್ಯವಾಗಿರುವುದು. ಮುಂದೇನಾಯಿತು ಪಂಡಿತರೇ? ಈತನನ್ನು ಜಾತಿಯಲ್ಲಿ ಗಾಣಿಗನೆಂದು ರೂಪದಲ್ಲಿ ಕಪ್ಪು ಎಂದು ನಿಂದಿಸಬಾರದು ರಾಜೇಂದ್ರ. ಏನು ಜಾತಿಯಲ್ಲಿ ಗಾಣಿಗನೆಂದು ಬಣ್ಣದಲ್ಲಿ ಕಪ್ಪು ಎಂದು ನಿಂದಿಸಬಾರದೆ? ಹೌದು ರಾಜೇಂದ್ರ. ಏಕೆ ಪಂಡಿತರೇ? ನಿಂದಿಸಿದರೆ ಆತನು ನಿಮಗೆ ಹಲವಾರು ಕಷ್ಟಗಳು ರಾಜೇಂದ್ರ. ಅಲ್ಲದೆ ಈತನು ಜನಿಸಿದ ಸಮಯದಲ್ಲಿ ಶನಿಯು ಜನ್ಮಿಸಿದಾಗ ಪಂಡಿತರೇ, ನನ್ನ ಪಿತನ ಮೇಲೆ ಶನಿಯ ದೃಷ್ಟಿಯು ರಾಜೇಂದ್ರ. ಪಂಡಿತರೇ, ಶನಿಯು ಜನ್ಮಿಸಿದಾಗ ನನ್ನ ಪಿತನ ಮೇಲೆ ಪಂಡಿತರೇ, ಶನಿ
ರಾಜೇಂದ್ರ, ಪಂಡಿತರೇ, ಶನಿಯು ಜನನವಾದ ಕಾಲದಲ್ಲಿ ತಂದೆಯಾದ ಸೂರ್ಯದೇವನು ಪೂರ್ವಾಂಬುದಿಯಲ್ಲಿ ತನ್ನ ಮಗನನ್ನು ನೋಡಲು ಬರುತ್ತಿದ್ದಾನೆ. ಆಗ ನಾರದ ಮಹಾತ್ಮರು ಬಂದು, ಅಯ್ಯ ಸೂರ್ಯದೇವ, ನಿನಗಾದರೂ ಒಂದು ಗಂಡು ಮಗು ಜನಿಸಿದೆ. ಆ ಗಂಡು ಮಗು ಆದರೂ ಕಪ್ಪು ರೂಪದಲ್ಲಿ ಇದೆ ಎಂದು ಹೇಳಿದರು. ಕೇಳಿದ ತಕ್ಷಣ ಆ ಸೂರ್ಯದೇವನಿಗೆ, ಏನು ಜಗತ್ತನ್ನು ಬೆಳಗುವ ನನ್ನ ಉದರದಲ್ಲಿ ಕಪ್ಪು ರೂಪದ ಮಗು ಜನಿಸಿದೆ ಎಂದು ಮನದ ಸಂಶಯಗೊಂಡರು. ತನ್ನ ಕೋಪ ದೃಷ್ಟಿಯನ್ನು ಹರಗಳಿಗೆಯಲ್ಲಿ ಆ ಶನಿಯವರು ಬಿಡಲಾಗಿ ಸೂರ್ಯದೇವನಿಗೆ ರೋಗ ಪ್ರಾಪ್ತಿಯಾಯಿತು. ರಾಜೇಂದ್ರ, ಪ್ರಾಪ್ತಿಯಾಯಿತು. ಪಂಡಿತರೇ, ಆ ಶನಿದೇವರು ಜನನವಾದ ಕಾಲದಲ್ಲಿ ತನ್ನ ತಂದೆಯಾದ ಸೂರ್ಯದೇವನ ಮೇಲೆ ತನ್ನ ದೃಷ್ಟಿ ಬೀಳಲು ಅರೆಗಳಿಗೆಯಲ್ಲಿ ಕೃಷ್ಣರೋಗ ಪ್ರಾಪ್ತಿಯಾಯಿತು. ಹೌದು ರಾಜೇಂದ್ರ, ಅದ್ಭುತವಾಗಿದೆ. ಮುಂದೇನಾಯಿತು ಪಂಡಿತರೇ? ರಥವನ್ನು ನಡೆಸುತ್ತಿದ್ದ ಸಾರಥಿಯಾದ ಅರುಣನ ಕೈಕಾಲುಗಳು ಹಿಮವಾದವು, ಅಶ್ವದ ನೇತ್ರಗಳು ಇಂಗಿದವು. ರಾಜೇಂದ್ರ, ಏನು ಪಂಡಿತರೇ, ಸಾರಥಿಯು ಎಳವನಾಗಿ ಕುದುರೆ ಕಣ್ಣುಗಳು ಸಹ ಕಾಣದಂತಾಯಿತು. ಹೌದು ರಾಜೇಂದ್ರ. ಮುಂದೇನಾಯಿತು ಪಂಡಿತರೇ? ಆ ನಂತರ ಈ ಜಗತ್ತೆಲ್ಲವೂ ಅಂಧಕಾರದಲ್ಲಿ ಮುಳುಗಿತು. ರಾಜೇಂದ್ರ, ಇದನ್ನು ಕಂಡ ದೇವತೆಗಳು ಓಡೋಡಿ ತನ್ನ ತಾಯಿಯಾದ ಛಾಯಾದೇವಿಯನ್ನು ಪ್ರಾರ್ಥಿಸಲಾಗಿ ಛಾಯಾದೇವಿ ಅಣತೆಯಂತೆ ಶನಿದೇವರು ತನ್ನ ಕೋಪ ದೃಷ್ಟಿಯನ್ನು ಹಿಂದಕ್ಕೆ ಪಡೆಯಲು ಸೂರ್ಯದೇವನಿಗೆ ಕುಷ್ಠರೋಗವು ಮಾಯವಾಯಿತು. ಅರುಣನಿಗೆ ಕೈಕಾಲುಗಳು ಬಂದವು, ಅಶ್ವಗಳಿಗೆ ನೇತ್ರಗಳು ಬಂದವು. ಈ ಜಗತ್ತೆಲ್ಲವೂ ಬೆಳಕಾಯಿತು. ಆದುದರಿಂದ ಈ ನವಗ್ರಹಗಳ ಪೈಕಿ ಶನಿಗ್ರಹಕ್ಕೆ ಶ್ರೇಷ್ಠ. ಅಲ್ಲದೆ ಆತನಿಗೆ ತುಳಸಿ ಪತ್ರೆ, ಕಪ್ಪು ವಸ್ತ್ರ, ನೀಲಿ ಬಣ್ಣದ ಹೂಗಳನ್ನಿಟ್ಟು ಯಾರು ಭಯ ಭಕ್ತಿ ನ್ಯಾಯವಿನಿಂದ ಪೂಜಿಸುವರೋ ಅಂತವರಿಗೆ ಸಕಲ ಸಂಘಟನೆ ಕೊಟ್ಟು ಕಾಪಾಡುವುದು. ರಾಜೇಂದ್ರ, ಜನಿಸಿದಾಗಲೇ ಜನ್ಮ ಕೊಟ್ಟಂತ ತಂದೆಗೆ ಕುಷ್ಠರೋಗವನ್ನು ಕೊಟ್ಟಂತ ಪುತ್ರನಿಗೆ ಕಪ್ಪು ವಸ್ತ್ರ, ತುಳಸಿ ಪತ್ರೆ, ನೀಲಿ ಬಣ್ಣದ ಹೂವು ಪುಷ್ಪಗಳಿಂದ, ಎಳ್ಳು ಬತ್ತಿಗಳಿಂದ, ಬನ್ನಿ ಪತ್ರೆಯಿಂದ, ಭಯ ಭಕ್ತಿಯಿಂದ ಪೂಜಿಸಿದರೆ ಉತ್ತಮ ಫಲಗಳನ್ನು ಕೊಟ್ಟು ಕಾಪಾಡುವ. ಹೌದು ರಾಜೇಂದ್ರ. ಪಂಡಿತರೇ, ಒಂದು ವೇಳೆ ಪೂಜಿಸಿದ್ದರೆ ಆ ಜ್ಞಾನ ಕಷ್ಟವೇ ಗುರಿಯಾಗಿವೆ. ರಾಜೇಂದ್ರ, ಸಾಕು ಮಾಡಿ ನಿಮ್ಮವುಗಳಿಗೆ ಮಾತನ್ನು. ಎಂತ ಕುಮಾರನ ಪಡೆದ ದಿನ ಸಂತು ವೈರಿಯ ಕರುಣಾದಿಂದಲೇ. ಪಂಡಿತರೇ, ರಾಜೇಂದ್ರ, ಎಂತ ಕುಮಾರನ ಪಡೆದ ದಿನವನ್ನು ಸಂತು ವೈರಿಯ ಕರುಣಾದಿಂದಲೇ. ಅಂತ ಕುಮಾರನ ಪಡೆದಂತವರಿಗೆ ಪಂಡಿತರೇ, ರಾಜೇಂದ್ರ, ಅಂತ ಕುಮಾರನ ಪಡೆದಂತವರಿಗೆ ಎಂತ ಭಾಗ್ಯ ಲಭಿಸುವುದು. ಎಂತ ಭಾಗ್ಯ ಲಭಿಸುವುದು. ಎಂತ ಕುಮಾರನ ಪಡೆದ ಸಂತು ವೈರಿಯ ಕರುಣಾದಿಂದಲೇ. ಎಂತ ಕುಮಾರನ. ಪಂಡಿತರೇ, ರಾಜೇಂದ್ರ, ಜನಿಸಿದಾಗಲೇ ಜನ್ಮ ಕೊಟ್ಟಂತ ತಂದೆ ತಾಯಿಗಳಿಗೆ ಎಂತ ಭಾಗ್ಯ ಲಭಿಸುವುದು ಅಲ್ವೇ ಪಂಡಿತರೇ? ಅಲ್ಲವೇ ರಾಜೇಂದ್ರ? ಧರಣಿ ಕುಂಕುಮ ಕೊರವ ಪಾನ, ಧರಣಿ ಕುಂಕುಮ ಕೊರವ ಪಾನ, ಪಟಯ ಶ್ರೀಯರೇ ಎನ್ನುವವನು, ಪಟಯ ಶ್ರೀಯರೇ ಎನ್ನುವವನು, ಬಿಡದೆ ಧ್ಯಾನಿಸಿ ವರವ ಪಡೆದು. ಪಂಡಿತರೇ, ರಾಜೇಂದ್ರ, ಬಿಡದೆ ಧ್ಯಾನಿಸಿ ವರವ ಪಡೆದು ಪಡೆಯಬೇಕೆಂತ ಸುವರ್ಣ. ಪಡೆಯಬೇಕೆಂತ ಸುವರ್ಣ. ಎಂತ ಕುವರನ ಪಡೆದ ದಿನ ಸಂತು ವೈರಿಯ ಕರುಣಾದಿಂದಲೇ. ಎಂತ ಕುವರನ. ಪಂಡಿತರೇ, ಹುಟ್ಟಿದಾಗಲೇ ಜನ್ಮ ಕೊಂಡಂತ ತಂದೆಗೆ ಕುಂದಕವನ್ನು ಉಂಟು ಮಾಡಿದ ಆ ಪುತ್ರನನ್ನು ಪಡೆಯಬೇಕಾದರೆ ಧರಣಿ ಕುಂಕುಮ ಒಡೆಯನಾದ ಶ್ರೀ ಲಕ್ಷ್ಮೀಕಾಂತನನ್ನು ಕುರಿತು ತಪಸ್ಸು ಮಾಡಿ ಪಡೆಯಬೇಕಂತ ಪುತ್ರನನ್ನು ಅಲ್ವೇ ಪಂಡಿತರೇ?
ಇದನ್ನ ಪೀಡಿಸುವಂತ ಇದನ್ನ ಪೀಡಿಸುವಂತ ಅವನು ಜನನಿ ಜನಕದೆ ಸುತನೆ ಅವನು ಜನನಿ ಜನಕದೆ ಅತಿ ಸಾಮರ್ಥ್ಯನು ಎಂದು ಹೊಗಳದೆ ಅತಿ ಸಾಮರ್ಥ್ಯನು ಎಂದು ಹೊಗಳದೆ ಹೊರಡಿರೀಗ ಹೊರಡಿರೀಗ ಪಂಡಿತೋತ್ಮರೇ ಎಂತ ಕುವರನ ಪದದ ಸಂತು ವೈರ್ಯ ಕರುಣಾದಿಂದಲೇ ಎಂತ ಕುವರನ. ಪಂಡಿತರೇ, ತಂದೆಗೆ ಕುಷ್ಠರೋಗವನ್ನು ಕೊಟ್ಟಂತಹ ಪುತ್ರನನ್ನು ಪೌರುಷವನ್ನು ಹೊಗಳಲು ನಿಮಗೆ ನಾಚಿಕೆ ಆಗುವುದಿಲ್ಲವೇ? ದಯಮಾಡಿ ನನ್ನ ಆಸ್ಥಾನದಲ್ಲಿ ಇಂಥ ಪುತ್ರನನ್ನು ಹೊಗಳಬೇಡಿ. ನೀವಿನ್ನು ಓಡುವಂತರಾಗಿ ಪಂಡಿತರೇ, ನಿಂದಿಸಿ ನುಡಿಯದಿರಿ ಸರಿಯಾ ಎಂದೆಂದು ಸರಿಯುತ್ತ ವಿಕ್ರಮರಾಜನೇ ಕೇಳು. ಮಂದಾಕಿನಿತನಾದನು ನಿಂದಿಸಿ ಉಳಿಯಬಹುದು, ಆದರೆ ರುದ್ರಾಂಶ ಸಂಬುತನಾದ ಆ ಶನಿದೇವರನ್ನು ಉಳಿಸಿ ನಿಲ್ಲಿಸಿ ಉಳಿದವರಿಲ್ಲ. ನನ್ನ ಮಾತನ್ನು ಕೇಳು. ಈಗಲೂ ಆ ಶನಿದೇವರನ್ನು ಪೂಜಿಸು. ಶನಿ ಶನಿ ಎಂದು ಎಷ್ಟು ಅರ್ಚಿಕೊಳ್ಳುವರಲ್ಲ. ಎಲ್ಲಿರುವನು ನಿಮ್ಮ ಶನಿ? ಎಲ್ಲೆಲ್ಲೂ ಇರುವನು. ಎಲ್ಲೆಲ್ಲೂ ಇರುವನೇ? ಈ ಭೂಮಿಯಲ್ಲಿರುವನೇ? ಅಲ್ಲಿಯೂ ಇರುವನು. ಆಕಾಶದಲ್ಲಿರುವನೇ? ಈ ನನ್ನ ಆಸ್ಥಾನದಲ್ಲಿರುವನೇ? ನನ್ನಲ್ಲಿ ಇರುವನೇ? ನಿಮ್ಮಲ್ಲಿ ಇರುವನೇ? ನಿಮ್ಮಲ್ಲಿದ್ದಿರುವುದು, ನಿಮ್ಮಲ್ಲಿದ್ದಿರುವುದು. ಪಂಡಿತರೇ, ರಾಜೇಂದ್ರ, ಆ ಶನಿದೇವರನ್ನು ನನ್ನ ಆಸ್ಥಾನದಲ್ಲಿ ತೋರಿಸದಿದ್ದರೆ ನಿಮ್ಮ ಕರಚರಣವನ್ನು ಕತ್ತರಿಸುವಂತಾಗಿ ಮಾಡುತ್ತೇನೆ. ಪರಮಾತ್ಮ ಶನಿದೇವ ಬಾರಯ್ಯ ಶನಿರಾಜ ಪರಮಾತ್ಮ ಶನಿದೇವ ಎಲ್ಲಿರುತ್ತದೆ ಬಾರಯ್ಯ ಪರಪದರೆಯೊಳಗೆ
ಋಷಿಮನೆಗಳೇ, ಈ ನರಹದಮನು ನನ್ನನ ಜರಿದ ಪರಿಯನ್ನು ಎಳವೋ ಪಾಪಿ ವಿಕ್ರಮ, ನನ್ನನ್ನು ನಗು ನಗುತ್ತಲೇ ಜರಿದೆ ಹದಮ. ನಗು ನಗು, ಎಷ್ಟು ನಗುವೆಯೋ ನಗೋ ಮದಾಂತ. ಆ ನಗು ಇಂದಿಗೆ ಕೊನೆಯಾಗುವುದು. ಇಂದಿನಿಂದ ನಿನ್ನ ಕನ್ಯಾರಾಸಿಗೆ ಸೇರಿ ಹೊರಗಿಸಿ ನರಳಿಸಿ. ಯಾರು ಚಿತ್ರಹಿಂಸೆಯನ್ನು ಕೊಡದೆ ಹೋದರೆ ಸೂರ್ಯಪುತ್ರನೇ, ಜಯಾತ್ಮರನೇ, ಮದಾಂತ ಬಡಬಡ ಎಲ್ಲ ಚಂದವರ್ಯಾರೋ
ದ್ರೋಹಿ ನಾನು ಯಾರು ಈಚನೆ ದುರಾತ್ಮದ ಹೃದಯ ಮೂಡಲೇ ಈಚನೆ ದುರಾತ್ಮದ ಹೃದಯ ಮೂಡಲೇ ಹೃದಯ ನಾನು ಯಾರು ತೋರಿಸುವುದು ಹೀಗಲೇ ವಿಕ್ರಮ ನಾನು ಯಾರು ದ್ರೋಹಿ ನನ್ನ ನಾಮಾಂಕಿತವನ್ನು ಕೇಳಿದ ಮಾತ್ರದಲ್ಲೇ ಬ್ರಹ್ಮಾಂಡವೇ ಕಡಗಡನೆ ಯಾರು ಹೆಸರು ಕೇಳಿದರೆ ತ್ರಿಮೂರ್ತಿಗಳ ದಿಕ್ಪ್ರಭೆ ಆಗಿ ಹೋಗುವುದು ಯಾರು ಹೆಸರು ಕೇಳಿದರೆ ಸುರುಮುನ್ನೂರು ಕೋಟಿ ಎದುರಿ ದೇವತೆಗಳ ಹೆದರಿ ಹೋಗುವರು ಮೂಲ ವಿಕ್ರಮ ಆ ಛಾಯಾದೇವಿಯ ಸುತನಾದ ಛಾಯಾಮಾರ್ತಾಂಡನಾದ ಶನಿದೇವನೇ ಪರಮಾತ್ಮ ಛಾಯ ಮಾರ್ತಾಂಡ ವಂದನೆಯ ನಿಮ್ಮ ಪಾದ ಕಮಲಿಗೆ ನಮಸ್ಕರಿಸುವ ದೇವಾ. ಅರಿಯದ ಜಗತ್ತು ಕೆಟ್ಟನೈ ದೇವಾ ಮನಿಸೆನ್ನ ಪರಾದವ ಕ್ಷಣ ಮಾತ್ರದಲ್ಲಿ ನಿಮ್ಮನ್ನು ಜರಿದೆನು ನಾನು ಪರಮಾತ್ಮ. ಕ್ಷಣ ಮಾತ್ರದಲ್ಲಿ ನಿಮ್ಮನ್ನು ಜರಿದೆನು ನಾನು ಈ ಧರೆಯೊಳಗೆ ಕಡು ಪಾಪಿಯಾದೆನು ದೇವಾ.
ಅಪರಾಧಗೈತೆ ನಾನು ಕೃಪೆಗಿಡೋ ದೇವನೇ ಕೃಪಿತ ನೀನಾಗದೆ ಕೃಪಿತ ನೀನಾಗದೆ ಕೃಪೆಗಿಡೋ ದೇವನೇ ಕೃಪಿತ ನೀನಾಗದೆ ಕೃಪೆಗಿಡೋ ದೇವನೇ ಮನ್ನಿಸನ್ನದೆ ವನೇ ಕರಮುಗಿತು ಬೇಡುವೆ ಮನ್ನಿಸನ್ನದೆ ವನೇ ದೇವಾ ಬಾನು ನಂದನ ನಿಮ್ಮನ್ನು ಈ ನನಗೆ ಜರಿದೆ ಬಾನು ನಂದನ ನಿಮ್ಮನ್ನು ಈ ನನಗೆ ಜರಿದೆ ಶಾಂತನಾಗು ಶನಿದೇವನೇ ನೋಡಿದ್ರು ನನ್ನ ಚಮತ್ಕಾರವನ್ನು ಶಾಂತನಾಗು ಶನಿದೇವನೇ ಕೃಪೆಗಿಡೋ ದೇವನೇ ಮನ್ನಿಸನ್ನ ದೇವನೇ ಕರಮುಗಿತು ಬೇಡುವೆ ಮನ್ನಿಸನ್ನ ದೇವನೇ ದೇವಾ ಪರಮಾತ್ಮ ನಾನು ತಿಳಿಯದೆ ಮಾಡಿದ ಅಪರಾಧವನ್ನು ಮನ್ನಿಸಬೇಕೆಂದು ಇದೋ ಈ ಪುಟ್ಟ ಬಾಲಕನು ಕೇಳಿಕೊಳ್ಳುವುದೆಂದೇ
ದ್ರೋಹಿ ವಿಕ್ರಮ, ನನ್ನ ಮಹಿಮೆಯನ್ನು ತಿಳಿಯದೆ ದುರಹಂಕಾರದಿಂದ ನನ್ನನ್ನು ಜರಿಯ ಮಹಂತ ನನ್ನ ನಾಮಾಂಕಿತವನ್ನು ಕೇಳಿದ ಮಾತ್ರದಲ್ಲಿ ವಿರಚ್ಛಾದಿ ತ್ರಿಮೂರ್ತಿಗಳೇ ಗಡಗಡನೆ ನುಡುಗುತ್ತಿರುವ ನರಾದಮನಾದ ನೀನು ನನ್ನನ್ನು ಪರಿಹಾಸ್ಯ ಮಾಡುವುದು ದುರಹಂಕಾರ ಅಸಾಮರ್ಥ್ಯ ಉಂಟಾಯಿತೆ ಆದವ. ಈಗ ಮನ್ನಿಸು, ಕ್ಷಮಿಸು ಎಂದೇಳಲು ನಿನಗೆ ನಾಚಿಕೆ ಆಗುತ್ತಿಲ್ಲವೇನೋ ಮೂರ್ಖ? ನನ್ನ ಪಾದಗಳನ್ನು ಮುಟ್ಟಬೇಡ, ದೂರ ಸರಿಪದ. ಆ ಕಣ್ಣೋಟಕ್ಕೆ ಹರಿಹರ ಹಾಜರು ಶಿರಬಾಗುತ್ತಲೇ ಶರಣಾಗುವರು. ಆ ಕಣ್ಣೋಟಕ್ಕೆ ಹರಿಹರ ಹಾಜರು ಶಿರಬಾಗುತ್ತಲೇ ಶರಣಾಗುವರು. ಈ ತಳಮಳವ ಪರಮಾತ್ಮ ವಿಕ್ರಮ ಪರಮಾತ್ಮ ತಂದೆ ಅರಿತು ನಡೆದರೆ ಶಾಂತದ ರೂಪ, ಮರೆತು ನಡೆದರೆ ಶ್ರೀಕರ ರೂಪ. ಅರಿತು ನಡೆದರೆ ಶಾಂತದ ರೂಪ, ಮರೆತು ನಡೆದರೆ ಶ್ರೀಕರ ರೂಪ. ಮನದ ಶೀತಳ ಮನವ ಮನದ ಶೀತಳ ಮನವ ಕರುಣಾಮೂರ್ತಿ ಪರಮಾತ್ಮ ತಂದೆ ಮೂರ್ಖನಾದ ವಿಕ್ರಮ ಏರಬೇಕು ನಾಚಣ ಮಾತ ಹರೆಯಿತು ಎನ್ನಯ ಪಾಲಿನ ಸೂತ್ರ. ಏರಬೇಕು ನಾತುಣ ಮಾತ ಹರೆಯಿತು ಎನ್ನಯ ಪಾಲಿನ ಸೂತ್ರ. ತಾನು ಮನದ ಶೀತಳ ಮಳವ
ಮಾಡಿದ್ರು ನನ್ನ ಚಮತ್ಕಾರ. ಶೀತಲ ಮಾನವ ಕರುಣಾಮೂರ್ತಿ ದೇವಾ ದೇವಾ ಪರಮಾತ್ಮ, ಮೂರ್ಖ ವಿಕ್ರಮ, ಶನಿದೇವ ಮಹಾನುಭಾವ, ಇಂದಿನಿಂದ ತಂದೆ ತಾಯಿ ಬಂಧು ಬಳಗ ಸಕಲವೇ ತಾವೇ ಎಂದು ತಮ್ಮ ಪಾದಾರವಿಂದನು ನಂಬಿರುವಿನದೆಂದೇ ಇದೋ ನಾನು ಮಾಡಿದ ತಪ್ಪುಗಳನ್ನು ಮನ್ನಿಸಬೇಕೆಂದು ಇದೋ ಬೇಡಿಕೊಳ್ಳುವ ಇದೋ ಬೇಡ. ಎಡವಾದಾಗಿ